ಪಂಚಾಂಗದ ವಿಶೇಷತೆಯನ್ನು ತಿಳಿಸ್ಕೊಟ್ರಿ ಶಾಸ್ತ್ರಿಗಳೇ. ಬಹಳ ವಿಶೇಷವಾದ ಮಹತ್ವವಾದ ವಿಚಾರಗಳನ್ನು ಕೂಡ ತಿಳಿಸ್ಕೊಟ್ರಿ. ಜೊತೆಗೆ ಈಗ ಸಂದೇಶಗಳತ್ತ ಗಮನ ಹರಿಸೋಣ. ಮೊದಲಿಗೆ ಪದ್ಮ ಅಂತ ಕೋಲಾರದಿಂದ, ಇವರ ಜನ್ಮ ದಿನಾಂಕ 15ನೇ ತಾರೀಕು 7ನೇ ತಿಂಗಳು 1970, ಬೆಳಗ್ಗೆ 6:52. ಆರೋಗ್ಯ ಸಮಸ್ಯೆ, ಸಂಸಾರದಲ್ಲಿ ಸಮಸ್ಯೆ ಇದೆ, ಇದಕ್ಕೆ ಪರಿಹಾರ ತಿಳಿಸಿ ಅನ್ನೋದು ಇವರ ಪ್ರಶ್ನೆ. ಪದ್ಮ ಅವರ ಪ್ರಶ್ನೆ, ಆರೋಗ್ಯದಲ್ಲಿ ಬಾಧೆ ಇದೆ, ಸಂಸಾರದಲ್ಲೂ ಸ್ವಲ್ಪ ಕಷ್ಟ ಅನುಭವಿಸ್ತಾ ಇದ್ದಾರೆ, ಏನು ಪರಿಹಾರ ಅಂತ ಕೇಳಿದ್ದಾರೆ. ನೋಡೋಣ. ನೋಡಿ, ತಮ್ಮದು ಕರ್ಕಟಕ ಲಗ್ನ. ಲಗ್ನದ ಅಧಿಪತಿ ಚಂದ್ರ, ಆತನಿಗೆ ಪಕ್ಷದ ಬಲ ಇದೆ, ಪಂಚಮ ಸ್ಥಾನದಲ್ಲಿದ್ದಾನೆ. ನೀಚ ಸ್ಥಾನ, ಆದರೆ ಪಕ್ಷದ ಬಲ ಚೆನ್ನಾಗಿದೆ. ಪ್ರಸ್ತುತ ಈಗ ಶುಕ್ರ ದಶೆಯಲ್ಲಿ ತಮಗೆ ನಡೀತಾ ಇರತಕ್ಕಂಥದ್ದು ಬುಧನ ಒಂದು ಕಾಲ ನಡೀತಾ ಇದೆ, ವ್ಯಯಾಧಿಪತಿ ಕಾಲ ನಡೀತಾ ಇದೆ. ವ್ಯಯಾಧಿಪತಿ ನಿಮಗೆ ಲಗ್ನದಲ್ಲಿದ್ದಾನೆ. ಸ್ವಲ್ಪ ಚರ್ಮ ಬಾಧೆ, ಚರ್ಮಕ್ಕೆ ಸಂಬಂಧಿಸಿರ್ತಕ್ಕಂಥ ಅಲರ್ಜಿಗಳು, ಮತ್ತು ವಾತ ಪಿತ್ತ ಕಫ ಮೂರನ್ನೂ ಪ್ರತಿನಿಧಿಸ್ತಕ್ಕಂಥವನು ಅವನು. ಹೀಗಾಗಿ ಆ ರೀತಿಯ ತೊಡಕುಗಳು ಉಂಟಾಗಲಿಕ್ಕೆ ಅವಕಾಶ ಇದೆ. ದುಸ್ಥಾನದ ಅಧಿಪತಿ ಜನ್ಮಕ್ಕೆ ಬಂದರೆ ಸ್ವಲ್ಪ ತೊಂದರೆಯೇ ಉಂಟಾಗೋದು ಸಹಜ. ಅದು ಧನ್ವಂತರಿ ಪ್ರಾರ್ಥನೆ ಮಾಡಿ, ಅದು ತುಂಬ ಸಹಾಯವಾಗುತ್ತೆ. ಅಥವಾ ವಿಷ್ಣು ಸನ್ನಿಧಾನದಲ್ಲಿ ಅಭಿಷೇಕ ಮಾಡಿಸಿ ಸ್ವಲ್ಪ ತೀರ್ಥ ಸೇವನೆ ಮಾಡಿ, ಅದು ತುಂಬ ಸಹಾಯವಾಗುತ್ತೆ. ಅಥವಾ ಬುಧ ಕವಚವನ್ನು ಕೇಳಿಸ್ಕೊಳ್ಳಿ, ಸರಳವಾಗಿರ್ತಕ್ಕಂಥದ್ದು ಯಾವುದನ್ನು ಮಾಡಿ ನಿಮಗೆ, ಅದರಿಂದ ಆರೋಗ್ಯ ಸ್ವಲ್ಪ ಚೇತರಿಸುತ್ತೆ, ಅನುಕೂಲ ಆಗುತ್ತೆ. ಸಂಸಾರದಲ್ಲಿ ಅದೇ ಈಗ ವ್ಯಯಾಧಿಪತಿ ಕಾಲದಲ್ಲಿ ಏನಾಗುತ್ತೆ, ಎಲ್ಲವೂ ದೂರ ಆಗಿಬಿಡ್ತಾರೆ. ಒಂಟಿತನ ಅನ್ನೋದು ಕಾಡುತ್ತೆ, ಯಾವುದು ಬೇಡ, ಎಲ್ಲದ ಕಡೆಗೆ ನಿರಾಸಕ್ತಿ, ಅನಾಸಕ್ತಿ, ಈ ರೀತಿಯ ಒಂದು ತೊಂದರೆಗಳು ಉಂಟಾಗುತ್ತೆ. ನಿರಾಸಕ್ತಿ, ಅನಾಸಕ್ತಿ ದೊಡ್ಡದು, ನಿರಾಸಕ್ತಿ ಬರುತ್ತೆ, ನನಗೆ ಬೇಡ ಅನಿಸ್ಬಿಡುತ್ತೆ, ಆ ಥರ, ಆ ರೀತಿಯಲ್ಲಿ ತೊಂದರೆಗಳಿದ್ದಾವೆ. ಇದಕ್ಕೆ ಏನಪ್ಪ ಪರಿಹಾರ? ನೋಡಿ, ಏನೇನೋ ಮಾಡ್ತಾ ಹೋದರೆ ನಿಮಗೊಂದಷ್ಟು ಹೊರೆಯೇ ವಿನಃ ಮಾನಸಿಕ ಶಾಂತಿ ಸಿಗಲ್ಲ. ಇದಕ್ಕೆ ದಿ ಬೆಸ್ಟ್ ಪರಿಹಾರ ಅಂದರೆ ಪ್ರತಿ ದಿವಸ ನೀವೇ ವಿಷ್ಣು ಸಹಸ್ರನಾಮ ಹೇಳೋದು. ವಿಷ್ಣು ಸಹಸ್ರನಾಮ ಹೇಳಿಕೊಳ್ಳೋದು ಅಥವಾ ಕೇಳಿಸ್ಕೊಳ್ಳೋದು, ನಿಮಗೆ ಸಾಧ್ಯವಾದರೆ ಹೇಳ್ಕೊಳ್ಳಿ, ಇಲ್ಲ ಕಷ್ಟವಾದರೆ ಕೇಳಿಸ್ಕೊಳ್ಳಿ. ಪ್ರತಿ ದಿವಸ ಒಂದೇ ಸಮಯದಲ್ಲಿ ಮಾಡಿ, ಬೆಳಗ್ಗೆ 6 ಗಂಟೆಗೆ ಪ್ರತಿ ದಿವಸ ಕೇಳಿಸ್ಕೊಳ್ಳಿ. ಅದೇ ಸಮಯ, ಅದೇ ಸ್ಥಳ, ಅದು ತುಂಬ ಒಳ್ಳೆಯದು. ಆ ಸಮಯದಲ್ಲಿ ನಿಮಗೆ ಬುದ್ಧಿ ಭಗವಂತನ ಕಡೆಗೆ ಹರಿದು ಒಬ್ಬ ಸಜ್ಜನರ ಒಂದು ಉಪಕಾರ ಅಥವಾ ಮಾರ್ಗದರ್ಶನ ಸಿಗುತ್ತೆ. ಇದರಿಂದ ಹೊರಬರಲಿಕ್ಕೆ ನಿಮಗೆ ಸ್ವಲ್ಪ ಕಾಲಾವಕಾಶ ಬೇಕು. ಹೀಗಾಗಿ ಸ್ವಲ್ಪ ತಾಳ್ಮೆಯೂ ಬೇಕು. ಇರತಕ್ಕಂಥ ಪರಿಸ್ಥಿತಿ ಸ್ವಲ್ಪ ಕಠಿಣವಾಗಿದೆ ಅನ್ನೋದನ್ನು ಜಾತಕ ಸೂಚಿಸ್ತಾ ಇದೆ. ಕಾರಣ ಗ್ರಹದ ದುರ್ಬಲತೆ. ಇದಕ್ಕೇನಪ್ಪ ಪರಿಹಾರ ಅಂತಂದರೆ ವಿಷ್ಣು ಸಹಸ್ರನಾಮವೇ. ಪ್ರತಿ ದಿವಸ ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳಿ, ಕೇಳಿಸ್ಕೊಳ್ಳಿ, ಅದು ತುಂಬ ಸಹಾಯವಾಗುತ್ತೆ. ಅದನ್ನು ಮಾಡಿ, ಒಳ್ಳೆಯದಾಗಲಿ. ಮುಂದಿನ ಪ್ರಶ್ನೆ ಶಾಸ್ತ್ರಿಗಳೇ, ಅಭಿಷೇಕ್ ಅಂತ, ಸೂದಿ ಧಾರವಾಡದಿಂದ, ಇವರ ಜನ್ಮ ದಿನಾಂಕ 20ನೇ ತಾರೀಕು 1ನೇ ತಿಂಗಳು 1997, ಮಧ್ಯರಾತ್ರಿ 12:20. ಮದುವೆ ಹಾಗೆ ಆರೋಗ್ಯದ ಬಗ್ಗೆ ತಿಳಿಸಿ ಅನ್ನೋದು ಇವರ ಪ್ರಶ್ನೆ. ಅಭಿಷೇಕ್ ಅವರ ಪ್ರಶ್ನೆ ಒಂದು ಆರೋಗ್ಯಕ್ಕೆ ಸಂಬಂಧಿಸಿದ್ದು, ಮತ್ತೊಂದು ವಿವಾಹಕ್ಕೆ ಸಂಬಂಧಿಸಿದಲ್ವಾ. ಜಾತಕ ನೋಡೋಣ. ತಮ್ಮದು ತುಲಾ ಲಗ್ನವಾಗಿದೆ. ಲಗ್ನದಿಂದ ಈ ಕರ್ಮಸ್ಥಾನ, ಲಗ್ನಸ್ಥಾನದ ಅಧಿಪತಿ ಶುಕ್ರ ಬುಧನ ಜೊತೆಗಿದ್ದಾನೆ, ವ್ಯಯಾಧಿಪತಿ ಜೊತೆಗಿದ್ದಾನೆ. ನಿಮಗೂ ಇದು ಬಾಧಕವೇ. ಆರೋಗ್ಯದ ದೃಷ್ಟಿಯಿಂದ ಸ್ವಲ್ಪ ನೀವು ಗಮನ ವಹಿಸಬೇಕಾಗುತ್ತೆ. ಈಗ ಗುರುದಶೆಯಲ್ಲಿ ತಮಗೆ ಈಗ ಮೊನ್ನೆ ಕಳೆದ ತಿಂಗಳಿನಿಂದ ಅಂದರೆ ಜೂನ್ನಿಂದ ಶನೈಶ್ಚರ ಪ್ರಾರಂಭವಾಗಿದೆ. ಶನೈಶ್ಚರ ನಿಮ್ಮ ಜಾತಕದಲ್ಲಿ 6ಥ ಸ್ಥಾನದಲ್ಲಿದ್ದಾನೆ. 6ನೇ ಮನೆಯಲ್ಲಿ ಪಾಪಗ್ರಹಗಳು ಒಳ್ಳೆಯದೇ, ಸ್ವಲ್ಪ ಆರೋಗ್ಯವನ್ನು ಹಾಳು ಮಾಡೋದಂತೂ ಸತ್ಯ. ಹೀಗಾಗಿ ಸ್ವಲ್ಪ ಶನೈಶ್ಚರ ಕವಚವನ್ನು ಕೇಳಿಸ್ಕೊಳ್ಳಿ, ಪ್ರತಿ ದಿವಸ ಕೇಳಿಸ್ಕೊಳ್ಳಿ, ತುಂಬ ಒಳ್ಳೆಯದು. ಅದರಿಂದ ಆರೋಗ್ಯ ಸಿದ್ಧಿಯಾಗುತ್ತೆ. ವಿವಾಹಕ್ಕೆ ಸಂಬಂಧಿಸಿದ ಹಾಗೆ ಈ ಕುಜ ಸಪ್ತಮಾಧಿಪತಿ, ವಿವಾಹದ ಅಧಿಪತಿ, ಅವನು ವ್ಯಯದಲ್ಲಿದ್ದಾನೆ. ಈ ಕಾರಣದಿಂದಾಗಿ ಒಂದು ಕುಜ ಶಾಂತಿ ಬೇಕು. ಅದನ್ನು ಮಾಡಿಸಿ ನೀವು ಪ್ರಯತ್ನ ಮುಂದುವರಿಸಬೇಕು, ಆವಾಗ ನಿಮಗೆ ಅನುಕೂಲ ಆಗುತ್ತೆ. ನಿಮಗೆ ಯಾವಾಗಪ್ಪ ತುಂಬ ಬಲ ಇದೆ ಅಂದರೆ 2025ರಲ್ಲಿ 25 ಮೇ ನಂತರದಲ್ಲಿ ವಿವಾಹಕ್ಕೆ ಒಂದು ಕಾಲ ನಿರ್ಮಾಣ ಆಗುತ್ತೆ. ಅಲ್ಲಿವರೆಗೆ ಸ್ವಲ್ಪ ತಾಳ್ಮೆ ಇರಿ. ಈ ಕುಜ ಶಾಂತಿಯನ್ನು ತಪ್ಪದೆ ಮಾಡಿಸಿ, ಒಳ್ಳೆಯದಾಗಲಿ. ಮುಂದಿನ ಪ್ರಶ್ನೆ ಶಾಸ್ತ್ರಿಗಳೇ, ಶಿವಾನಿ ಅಂತ, ಬೆಂಗಳೂರಿನಿಂದ, ಇವರ ಜನ್ಮ ದಿನಾಂಕ 7ನೇ ತಾರೀಕು 10ನೇ ತಿಂಗಳು 1998, ರಾತ್ರಿ 8:40. ಮದುವೆ ಬಗ್ಗೆ ತಿಳಿಸಿ ಅನ್ನೋದು ಇವರ ಪ್ರಶ್ನೆ. ಶಿವಾನಿಯವರ ಪ್ರಶ್ನೆ ಅದು ವಿವಾಹಕ್ಕೆ ಸಂಬಂಧಿಸಿದೆ ಅಲ್ವಾ. ಜಾತಕ ನೋಡೋಣ. ನೋಡಿ, ತಮ್ಮದು ವೃಷಭ ಲಗ್ನ. ಲಗ್ನದಿಂದ ವಿವಾಹ ಸ್ಥಾನ ಅದು ಯಾವುದಪ್ಪ ಅಂದರೆ ವೃಶ್ಚಿಕ. ಅದರ ಅಧಿಪತಿ ಕುಜ. ಆತ ಇಲ್ಲಪ್ಪ ಇದ್ದಾನೆ ಅಂದರೆ ಚತುರ್ಥದಲ್ಲಿದ್ದಾನೆ. ಅದು ಮಿತ್ರಕ್ಷೇತ್ರ, ತೊಂದರೆ ಇಲ್ಲ. ಆದರೆ ಕುಜ ದೃಷ್ಟಿ ಸಪ್ತಮಕ್ಕಿದೆ. ಅವನ ಮನೆಯನ್ನು ನೋಡ್ತಾನೆ.
ಇರಲಿ. ಈಗ ಪ್ರಸ್ತುತ ಕಾಲವನ್ನು ನೋಡಿದ್ರೆ ನಿಮಗೆ ಚಂದ್ರದಶೆಯಲ್ಲಿ ಈಗ ಗುರುವಿನ ಭುಕ್ತಿ ನಡೀತಾ ಇದೆ ನೋಡಿ. ಈಗ ನಿಮಗೆ ಅವಕಾಶಗಳಿದ್ದಾವೆ, ಪ್ರಯತ್ನ ಮಾಡಿದ್ರೆ ಪ್ರಯತ್ನಕ್ಕೆ ಅವಕಾಶ ಇದೆ. ಗುರುಬಲ ಚೆನ್ನಾಗಿದೆ. ಸ್ತ್ರೀಯರಿಗೆ ಗುರುಬಲ ಬಹಳ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ಅಂಥದ್ದು ಒಂದಿದೆ. ಮತ್ತು ನವಂಬರ್ ವೇಳೆಗೆ ನಿಮಗೆ ಅಷ್ಟರೊಳಗಾಗಿ, ನವಂಬರ್ ಒಳಗಾಗಿ ನಿಮಗೆ ವಿವಾಹ ಸಿದ್ಧಿಯ ಯೋಗ ಅನ್ನೋದು ಖಂಡಿತ ಇದೆ. ಹೀಗಾಗಿ ಪ್ರಯತ್ನ ಮಾಡಿ, ಪ್ರಯತ್ನಕ್ಕೆ ಫಲ ಸಿಗುತ್ತೆ, ಯೋಚನೆ ಮಾಡೋದು ಬೇಡ. ಒಳ್ಳೆಯದಾಗಲಿ. ಮುಂದಿನ ಪ್ರಶ್ನೆ ಶಾಸ್ತ್ರಿಗಳೇ, ಲತಾ ಅಂತ ತಿಪ್ಟೂರಿಂದ. ಇವರ ಜನ್ಮ ದಿನಾಂಕ 28ನೇ ತಾರೀಕು 8ನೇ ತಿಂಗಳು 2004 ಸಂಜೆ 4:33. ಶಿಕ್ಷಣ, ಮದುವೆ ಮತ್ತು ಆರೋಗ್ಯದ ಬಗ್ಗೆ ತಿಳಿಸಿ ಅನ್ನೋದು ಇವರ ಪ್ರಶ್ನೆ. ಲತಾ ಅವರ ಪ್ರಶ್ನೆ ಒಂದು ಆರೋಗ್ಯ, ಶಿಕ್ಷಣ ಮತ್ತು ವಿವಾಹನೂ ಕೇಳಿದಾರಲ್ವ. ಜಾತಕ ನೋಡೋಣ. ಮೊದಲಿಗೆ ಆರೋಗ್ಯ ನೋಡೋಣ. ನೋಡಿ, ತಮ್ಮದು ಮಕರ ಲಗ್ನ. ಲಗ್ನದ ಅಧಿಪತಿ ಶನೈಶ್ಚರ ನಿಮ್ಮ ಜಾತಕದಲ್ಲಿ 6ನೇ ಮನೆಯಲ್ಲಿದ್ದಾನೆ ಶುಕ್ರನ ಜೊತೆಗೆ. ಪ್ರಸ್ತುತ ರಾಹು ದಶೆಯಲ್ಲಿ ಈಗ ನಡೀತಾ ಇರತಕ್ಕಂಥದ್ದು ಬುಧನ ಒಂದು ಕಾಲ ನಡೀತಾ ಇದೆ ನೋಡಿ. ನಿಮ್ಮ ಜಾತಕದಲ್ಲಿ ಬುಧ ಷಷ್ಠಾಧಿಪತಿ, ಭಾಗ್ಯಾಧಿಪತಿ ಕೂಡ ಹೌದು. ಇಲ್ಲಿ ಆತ ಇರೋದು ಅಷ್ಟಮ ಸ್ಥಾನದಲ್ಲಿ, ಒಂದು ದುಸ್ಥಾನವನ್ನು ಸೇರಿದ್ದಾನೆ, ಮೌಢ್ಯನಾಗಿ ಬೇರೆ ಇದ್ದಾನೆ. ಈ ಕಾರಣದಿಂದಾಗಿ ಸ್ವಲ್ಪ ಆರೋಗ್ಯದ ದೃಷ್ಟಿಯಿಂದ ನೀವು ಆರಾಧನೆ, ಧನ್ವಂತರಿ ಪ್ರಾರ್ಥನೆ ಮಾಡೋದು ತುಂಬ ಒಳ್ಳೆಯದು. ಧನ್ವಂತರಿ ದೇವನ ಆರಾಧನೆ ಮಾಡೋದ್ರಿಂದಾಗಿ ಅದು ನಿಮಗೆ ಆರೋಗ್ಯ ಸಿದ್ಧಿಯಾಗುತ್ತೆ. ಮತ್ತು ತಪ್ಪದೇ ನೀವು ಕೂಡ ಬುಧ ಕವಚವನ್ನು ಕೇಳಿಸ್ಕೋಬೇಕು. ಬುಧ ಕವಚ ತುಂಬ ತುಂಬ ಉಪಕಾರಿ ನಿಮಗೆ, ಅದರಿಂದ ನಿಮಗೆ ಆರೋಗ್ಯ ಸಿದ್ಧಿಯಾಗುತ್ತೆ. ಮತ್ತು ಈ ತಾವು ಕೇಳಿದ್ದೀರಾ, ಶಿಕ್ಷಣಕ್ಕೆ ಸಂಬಂಧಿಸಿದ ಹಾಗೆ ನೀವು ಡಿಸೈನಿಂಗ್ ಫೀಲ್ಡ್ಗಳನ್ನು ಆಯ್ಕೆ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು. ಅಲ್ಲಿ ಶುಕ್ರ ಶನೈಶ್ಚರರಿದ್ದಾಗ ಅದರಲ್ಲಿ ನೀವು ಮುಖ್ಯವಾಗಿ ಈ ಮನೆಗೆ ಗೃಹಾಲಂಕಾರ ಅಂತೀವಲ್ಲ, ಅದಕ್ಕೆ ಸಂಬಂಧಿಸಿರ್ತಕ್ಕಂಥದ್ದು ಇಂಟೀರಿಯರ್ ಡಿಸೈನಿಂಗ್, ಅದು ತುಂಬ ಚೆನ್ನಾಗಾಗುತ್ತೆ. ಆ ರೀತಿಯಲ್ಲಿ ಪ್ರಯತ್ನ ಮಾಡಿದ್ರೆ ಬಹಳ ಒಳ್ಳೆಯದು ಅನ್ನೋದು ಸೂಚಿಸ್ತಾ ಇದೆ. ವಿವಾಹಕ್ಕೆ ಸ್ವಲ್ಪ ತೊಡಕುಗಳಿದ್ದಾವೆ, ಕುಜಶಾಂತಿ, ಚಂದ್ರಶಾಂತಿ ಇವೆಲ್ಲ ಮಾಡಿಸ್ಬೇಕು. ಆನಂತರದಲ್ಲಿ ಚಿಂತನೆ ಮಾಡಿ ಇದನ್ನು ನೋಡೋಣ. ಸದ್ಯಕ್ಕೆ ನೀವು ವಿದ್ಯಾಭ್ಯಾಸ ಮುಗಿಸಿ, ಒಳ್ಳೆಯದಾಗಲಿ. ಸಂದೇಶಗಳಿಗೆ ಉತ್ತರ ಪರಿಹಾರಗಳನ್ನು ತಿಳಿಸ್ಕೊಟ್ರಿ ಶಾಸ್ತ್ರಿಗಳೇ. ಮುಂದೆ 12 ರಾಶಿಗಳ ಫಲಾಫಲಗಳನ್ನು ನೋಡೋಣ. ಅದಕ್ಕೂ ಮುಂಚೆ ಒಂದು ವಿರಾಮ ತಗೊಂಡು ಬರೋಣ. ಜಾತಕ ಫಲ ವಿಶೇಷ ಕಾರ್ಯಕ್ರಮ ಮುಂದುವರಿಯುತ್ತೆ ಪುಟ್ಟ ವಿರಾಮದ ಬಳಿಕ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.